ಏನು ಕೊಡುಗೆ ಕೊಟ್ಟಿದೆ ದಯವಿಟ್ಟು ಬಿ ಜೆ ಪಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಎಡಗೈ ಸಮಾಜಕ್ಕೆ ಹೇಳಿಬಿಡಲಿ, ಒಂದೊಂದಾಗಿ ಹೇಳ್ಕೊಂಡು ಬಂದುಬಿಡಲಿ. ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ, ಒಂದೊಂದಾಗಿ ಇಂತಿಂತ ಕೊಟ್ಟಿದ್ದೀವಿ ಅಂತ. ಎಲ್ಲದಕ್ಕಿಂತ ಸದಾಶಿವ ಆಯೋಗ ಒಂದು ಪ್ರಣಾಳಿಕೆಯಲ್ಲಿ ಯಡಿಯೂರಪ್ಪನವರು ಹೇಳಿದರು, ಸದಾಶಿವ ಆಯೋಗವನ್ನು ಜಾರಿ ತರ್ತೀವಿ ಅಂತ. ಅವರು 5 ವರ್ಷವೂ ಕಳೆದುಬಿಟ್ರೇನೂ ಮಾಡಲಿಲ್ಲ. ಮತ್ತು ಇನ್ನೊಂದು 3 ವರ್ಷ ಬಂತು, ಇವರು ನಮ್ಮ ಬೊಮ್ಮಾಯಿಯವರಿದ್ದರು, ಅವರೇನು ಮಾಡಲಿಲ್ಲ. ಸೊ ಇವರು ಬರೀ ನಾಟಕ ಮಾಡಿಕೊಂಡು ಓಟ್ ಸೆಳೀಲಿಕ್ಕೆ ಮಾಡಿದ್ರು. ಅದು ಗೊತ್ತಾಗ್ಬಿಡ್ತು, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನೇ ಗೊತ್ತಾಗೋಯ್ತು, ಬರೀ ಸುಳ್ಳು ಹೇಳಿದ್ರು ಅಂತ ಗೊತ್ತಾಗೋಯ್ತು. ಸೊ ಅದರಿಂದ ಇಡೀ ಎಡಗೈ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಟೋಟಲಿ ಹಾಕಿದ್ರು ಲಾಸ್ಟ್ ಟೈಮ್. ಈಗಲೂ ಕೂಡ ಅಷ್ಟೇ, ಈಗಲೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ನಂಬಿಕೆ ಇದೆ. ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದಾರೆ, ನಾವು ಖಂಡಿತ ಮಾಡ್ತೀವಿ ಅಂತ. ಆಮೇಲೆ ಅನೇಕ ಕೊಡುಗೆಗಳು, ಉದಾಹರಣೆಗೆ SC PM TSP ಒಂದು ಮಾಡಿದರು. ಇದರಲ್ಲಿ ಟೋಟಲ್ ಬಡ್ಜೆಟ್ಟು, ರಾಜ್ಯದ ಬಡ್ಜೆಟ್ನಲ್ಲಿ 24% ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ರಾಷ್ಟ್ರದಲ್ಲಿ ಇದೇ ಮೊದಲು ರಾಜ್ಯ. ಸಿದ್ದರಾಮಯ್ಯವ್ರ ಸರ್ಕಾರನೇ SC PM TSP ಪ್ಲ್ಯಾನ್ ಮಾಡಿ ಆ ದುಡ್ಡನ್ನು ಬೇರೆ ಕಡೆ ಎಲ್ಲೂ ಹೋಗಬಾರ್ದು, ಕೇವಲ ದಲಿತರಿಗೆ, ಹರಿಜನರಿಗೆ ಮಾತ್ರ ಖರ್ಚು ಮಾಡಬೇಕು ಅಂತ. ಇಂಥದ್ದನ್ನು ರಾಷ್ಟ್ರದಲ್ಲಿ ಯಾವುದೇ ರಾಜ್ಯ ಮಾಡಿಲ್ಲ. ಒಂದು. ಎರಡನೇದು, ಈಗ ಇಂಥ ಮೀಸಲಿಟ್ಟಿದ್ದ ಹಣ ನಮ್ಮ BJP ಸರ್ಕಾರ ಇದ್ದಾಗ ಗೋವಿಂದ ಕಾರಜೋಳ ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ರಲ್ಲ, ಇದು ನ್ಯಾಯನಾ? ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಉತ್ತರ ಕೊಡಬೇಕು. ಸೊ ಅದರಿಂದ ಇವರು ಸಾಧನೆ ಏನಿಲ್ಲ, ಸುಮ್ಮನೆ ಒಂದು ಸುಳ್ಳು ಕತೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಜನ ಈಗಾಗಲೇ ಅಸೆಂಬ್ಲಿ ಎಲೆಕ್ಷನ್ ತೋರಿಸಿದ್ದಾರೆ, ಈಗಲೂ ತೋರಿಸ್ತಾರೆ. ಜನಗಳು ಸನ್ನದ್ಧರಾಗಿದ್ದಾರೆ. ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಯ ಉತ್ತಮ ಸ್ಪಂದನೆ ಬರ್ತಾಯಿದೆ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಖಂಡಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳ್ಬೋದು.